Dear students, welcome back to Abhiyan's physics class. So, in today's class, we are going to discuss real nature of matter and radiation chapter now multiple choice questions. And these are the questions taken from question bank 25, 26. So, PU board in the biಟ್ಟಿರ್ತಕ್ಕಂಥ question bank in the questions ತಗೊಂಡಿರುವಂತದ್ದು. Okay, so let us start. So, first question, cathode ray particles are same as ಅಂತ. ಸೊ ಕ್ಯಾಥೋಡ್ ರೇ ಪಾರ್ಟಿಕಲ್ಸ್ ಇದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಡಿಸ್ಚಾರ್ಜ್ ಟ್ಯೂಬ್ ಅಂತ. ಸೊ ಎಕ್ಸ್ಪೆರಿಮೆಂಟ್ ಅಲ್ಲಿ ಟ್ಯೂಬ್ ಇರುತ್ತೆ, ಆ ಟ್ಯೂಬ್ ಅಲ್ಲಿ ಒಂದು ಗ್ಯಾಸ್ ಅನ್ನ ತಗೊಳ್ತಾರೆ. ಅದರಲ್ಲಿ ಏನಿರ್ತದೆ ಅಂದ್ರೆ ಗ್ಯಾಸ್ ವಿಲ್ ಬಿ ಅಟ್ ಲೋ ಪ್ರೆಷರ್. ಒಂದ್ ಕಡೆ ಏನ್ ಮಾಡ್ತಾರೆ ಕ್ಯಾಥೋಡ್ ಮೆಟಲ್ ನ ಇಡ್ತಾರೆ, ಒಂದ್ ಕಡೆ ಆನೋಡ್ ವಿಲ್ ಬಿ. ಸೊ ಇದಕ್ಕೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಎಲೆಕ್ಟ್ರಾನ್ ಬೀಮ್ಸ್ ಆರ್ ejected from the cathode. So ಈ ಎಕ್ಸ್ಪೆರಿಮೆಂಟಲ್ ಬರ್ತಕ್ಕಂಥದ್ದೇ cathode rays. Cathode rays are nothing but electrons. The option is electron. Electron is the correct answer. Next question, in discharge tube ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಕ್ಯಾಥೋಡ್ ರೇ ಪಾರ್ಟಿಕಲ್ಸ್ ಎಷ್ಟು ಸ್ಪೀಡ್ ಅಲ್ಲಿ ಟ್ರಾವೆಲ್ ಆಗುತ್ತೆ ಅಂತ ಕೇಳಿದ್ರೆ ಇಟ್ ಇಸ್ ಅರೌಂಡ್ 10⁻⁷ ಆರ್ಡರ್ ಅಲ್ಲಿ ಇರುತ್ತೆ. 10⁻⁷ ಮೀಟರ್ ಪರ್ ಸೆಕೆಂಡ್ ಆರ್ಡರ್ ಅಲ್ಲಿ ಇರುತ್ತೆ. ಇದು ಕಾನ್ಸ್ಟೆಂಟ್ ಇರುತ್ತೆ. ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನಾಟ್ ನೀಡೆಡ್. ನೆಕ್ಸ್ಟ್ ಕ್ವಶನ್ ನಂಬರ್ 3, ಮಿನಿಮಮ್ ಎನರ್ಜಿ ಅಂತ ಕೇಳಿದ್ದಾರೆ. ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಟು ಎಲೆಕ್ಟ್ರಾನ್ ಟು ಎಸ್ಕೇಪ್ ಫ್ರಮ್ ದ ಸರ್ಫೇಸ್ ಅಂತ ಮೆಟಲ್ ಸರ್ಫೇಸ್. ಡೆಫಿನೆಟ್ಲಿ ಆನ್ಸರ್ ಈಸ್ ದ ವರ್ಕ್ ಫಂಕ್ಷನ್. ವರ್ಕ್ ಫಂಕ್ಷನ್ ಈಸ್ ದ ಡೆಫಿನೇಷನ್ ಇಟ್ ಸೆಲ್ಫ್ ಇಸ್ ದ ವರ್ಕ್ ಫಂಕ್ಷನ್. ಮಿನಿಮಮ್ ಎನರ್ಜಿ ರಿಕ್ವೈರ್ಡ್, ಹೌದಲ್ಲ, ಅದನ್ನ ನಾವೇನಂತ ಕರಿತೀವಿ, ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ಓಕೆ ದ ನೆಕ್ಸ್ಟ್ ಕ್ವಶನ್ ಈಸ್ ಅಲ್ಕಲಿ ಮೆಟಲ್ಸ್ ಎಮಿಟ್ ಎಲೆಕ್ಟ್ರಾನ್ಸ್ ವೆನ್ ದೇ ಆರ್ ಇಲಿಮಿನೇಟೆಡ್ ಬೈ. ಈ ಅಲ್ಕಲಿ ಮೆಟಲ್ಸ್ ಏನಾಗುತ್ತೆ ಅಂದ್ರೆ ವೆರಿ ಸೆನ್ಸಿಟಿವ್ ಟು ಲೈಟ್. ಹಾಗಾಗಿ ನೀವು ಜಸ್ಟ್ ವಿಸಿಬಲ್ ಲೈಟ್ ಅನ್ನ ಬೀಳ್ಸಿದ್ರೆ ಸಾಕು, ಅದರಿಂದ ಏನಾಗುತ್ತೆ ಎಲೆಕ್ಟ್ರಾನ್ಸ್ ಎಮಿಟ್ ಆಗುತ್ತೆ. ದೇ ಆರ್ ವೆರಿ ಸೆನ್ಸಿಟಿವ್ ಟು ಲೈಟ್ ಅಂತ ಹೇಳ್ತಾರೆ. ಲೈಟ್ ಸೆನ್ಸಿಟಿವ್ ಮೆಟಲ್ಸ್ ಅಂತ ಹೇಳ್ತಾರೆ. ಈಸಿ ರೆಡಿಲಿ ದೇ ಕ್ಯಾನ್ ಗಿವ್ electrons when they are eliminated by visible light. Lower frequency ಗೆಲ್ಲ ಎಮಿಟ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಹೆವಿ ಮೆಟಲ್ಸ್ ಅಂತ ಹೇಳ್ತಾರೆ ನೋಡಿ, ಅದಕ್ಕೆ ಆಪೋಸಿಟ್. ಹೆವಿ ಮೆಟಲ್ಸ್ ಏನಾರಿದ್ರೆ ಲೈಕ್ ಜಿಂಕ್, ಕ್ಯಾಡ್ಮಿಯಮ್, ಇವು ಫೋಟೋ ಸೆನ್ಸಿಟಿವ್ ಮೆಟಲ್ಸ್. ಆದ್ರೆ ಇದರಿಂದ ಎಲೆಕ್ಟ್ರಾನ್ ಆಚೆ ಬರ್ಬೇಕಂದ್ರೆ ಟು ಎಮಿಟ್ ಎಲೆಕ್ಟ್ರಾನ್ಸ್ ಯಾವ್ದನ್ನ ಯೂಸ್ ಮಾಡ್ಬೇಕಾಗ್ತದೆ, ಹೈಯರ್ ಫ್ರೀಕ್ವೆನ್ಸಿ ಯೂಸ್ ಮಾಡ್ಬೇಕು. ಹೈಯರ್ ಫ್ರೀಕ್ವೆನ್ಸಿ ಇಷ್ಟರಲ್ಲಿ ಯಾವ್ದಿದೆ ನಮ್ಗೆ, ಯು ವಿ ಲೈಟ್ ಇದೆ. ಸೊ ಯು ವಿ ಲೈಟ್ ಹ್ಯಾಸ್ ಗಾಟ್ ಹೈಯರ್ ಫ್ರೀಕ್ವೆನ್ಸಿ, ಸೊ ಯೂಸ್ ದಟ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 6, ದ ಗ್ರಾಫ್ ಆಫ್ ಫೋಟೋ ಕರೆಂಟ್ ವರ್ಸಸ್ ಇಂಟೆನ್ಸಿಟಿ ಪ್ರೊವೈಡೆಡ್ ಫ್ರೀಕ್ವೆನ್ಸಿ ಗ್ರೇಟರ್ ದನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸೀಸ್ ಅಂತ ಕೇಳಿದ್ರೆ. ಸೊ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಸಿಂಪಲ್ ಕ್ವಶನ್. ನೀವೇನಾದ್ರೂ ಈ ಕಡೆ ಇಂಟೆನ್ಸಿಟಿ, ಈ ಕಡೆ ಫೋಟೋ ಕರೆಂಟ್ ನ ಡ್ರಾ ಮಾಡಿದ್ರೆ ನಮಗೆ ಇಂಟೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋಟೋ ಕರೆಂಟ್. ಹಾಗಾಗಿ ವಿ ಆರ್ ಗೋಯಿಂಗ್ ಟು ಗೆಟ್ ದ ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಲೈನ್ ಎಲ್ಲಿ ಪಾಸ್ ಆಗುತ್ತೆ ಅದನ್ನು ಕೊಟ್ಟಿದೆ ನೋಡ್ರಿ. ಸ್ಟ್ರೈಟ್ ಲೈನ್ ವಿತ್ ವೈ ಇಂಟರ್ಸೆಪ್ಟ್, ಎಕ್ಸ್ ಇಂಟರ್ಸೆಪ್ಟ್, ನಾನ್ ಲೀನಿಯರ್ ಅಂಡ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್. ದಿಸ್ ಇಸ್ ಕರೆಕ್ಟ್. ಸ್ಟ್ರೈಟ್ ಲೈನ್ ವಿಚ್ ಇಸ್ ಪಾಸಿಂಗ್ ಥ್ರೂ ದ ಆರಿಜಿನ್. ಸೊ ದ ಸ್ಟ್ರೈಟ್ ಲೈನ್ ವಿಚ್ ಇಸ್ ಪಾಸಿಂಗ್ ಥ್ರೂ ದ ಆರಿಜಿನ್ ಮೂಲಕನೇ ಹೋಗ್ಬೇಕು. ಯಾಕೆಂದ್ರೆ ವೆನ್ ಇಂಟೆನ್ಸಿಟಿ ಇಸ್ 0, ಫೋಟೋ ಕರೆಂಟ್ ಈಸ್ 0 ಇರುತ್ತೆ. ಹಾಗಾಗಿ so this is the right answer. Next, in photo electric effect time lag ಅಂತ ಕೇಳಿದ್ರೆ ಎಷ್ಟು ಟೈಮ್ ತಗೊಳುತ್ತೆ ಬಿಟ್ವೀನ್ ಇನ್ಸ್ಟೆಂಟ್ ಲೈಟ್ ಅಂಡ್ ಎಲೆಕ್ಟ್ರಾನ್ ಎಮಿಷನ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಂದ್ರೆ ಎಲೆಕ್ಟ್ರಾನ್ ಎಮಿಟ್ ಆಗೋದಕ್ಕೂ ಲೈಟ್ ಬೀಳೋದಕ್ಕೂ ಆ ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡಿ ಎಲೆಕ್ಟ್ರಾನ್ ಅದರಿಂದ ಆಚೆ ಬರೋದಕ್ಕೂ ಎಷ್ಟು ಟೈಮ್ ತಗೊಳುತ್ತೆ ಅಂತ ಕೇಳಿದ್ರೆ ನಮಗೆ ಗೊತ್ತು, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಇನ್ಸ್ಟಂಟೇನಿಯಸ್ ಅಂತಂದ್ರೆ ಇನ್ಸ್ಟಂಟೇನಿಯಸ್ ನಥಿಂಗ್ ಬಟ್ ತುಂಬಾ ಕಡಿಮೆ ಟೈಮ್ ಅನ್ನ ತಗೊಳ್ಳುವಂತದ್ದು. ಎಷ್ಟು ಟೈಮ್ ತಗೊಳುತ್ತೆ ತುಂಬಾ ಕಡಿಮೆ ಅಂದ್ರೆ ಇಟ್ಸ್ ಓನ್ಲಿ ಟೇಕ್ಸ್ 10⁻⁹ ಸೆಕೆಂಡ್ ಅಷ್ಟು. ಇಟ್ ಟೇಕ್ಸ್ ಓನ್ಲಿ 10⁻⁹ ಸೆಕೆಂಡ್. ಈ ವ್ಯಾಲ್ಯೂಸ್ ಎಲ್ಲ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಜ್ಞಾಪಕ ಇರಲಿ. 10⁻⁹ ಸೆಕೆಂಡ್ ಅಷ್ಟು ಕಡಿಮೆ ಟೈಮ್ ನ ತಗೊಳ್ಳೋದು. ಅಷ್ಟು ಟೈಮ್ ಗ್ಯಾಪ್ ಅಲ್ಲಿ ಆ ಒಂದು ಪ್ರಾಸೆಸ್ ಆಗೋಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 8, the de Broglie wavelength ಅಂತ. de Broglie wavelength of a moving particle is independent of the particle ಅಂತ ಕೇಳಿದ್ರೆ ಅಂದ್ರೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರಲ್ಲ ಅಂತ. for that let me take the formula, basic formula h/mv, ಅಥವಾ ಇದನ್ನೇನಂತ ಬರೀಬಹುದು h/p ಅಂತ ಬರೀಬಹುದು. ಇಲ್ಲಿ ಅಬ್ಸರ್ವ್ ಮಾಡಿ, h ಅಂತೂ ಕಾನ್ಸ್ಟೆಂಟ್. ಹಾಗಾದ್ರೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಮಾಸ್, ವೆಲಾಸಿಟಿ ಅಂಡ್ ಎರಡರ ಪ್ರಾಡಕ್ಟ್ ಮೊಮೆಂಟಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಹಾಗಾದ್ರೆ ಇಲ್ಲಿ ಆಪ್ಷನ್ ಯಾವ್ದು ನೋಡ್ರಿ, ಮಾಸ್ ಮೇಲೆ ಡಿಪೆಂಡ್ ಆಗುತ್ತಾ? ಹೌದು,
ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತಾ? ಹೌದು. ಮೊಮೆಂಟಮ್ ಮೇಲೆ ಡಿಪೆಂಡ್ ಆಗುತ್ತಾ? ಹೌದು. ಇಂಡಿಪೆಂಡೆಂಟ್ ಆಫ್ ಚಾರ್ಜ್. ಇದ್ರ ಬೇಸಿಕ್ ಫಾರ್ಮುಲಾ ತಗೊಳ್ಳಿ, ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಡಿ ಬ್ರಾಗ್ಲಿ ವೇಲೆಂತ್ ಈಸ್ ಇಂಡಿಪೆಂಡೆಂಟ್ ಆಫ್ ಚಾರ್ಜ್ ಇನ್ ದ ಗಿವನ್ ಆಪ್ಷನ್. ನೆಕ್ಸ್ಟ್, ಎಮಿಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್ ದ ಮೆಟಲ್ ಸರ್ಫೇಸ್ ಬೈ ಸೂಟಬಲಿ ಹೀಟಿಂಗ್ ಅಂತೆ. ಹೀಟ್ ಮಾಡಿದಾಗ ಎಲೆಕ್ಟ್ರಾನ್ ಎಮಿಟ್ ಆಗುತ್ತಲ್ಲ, ಅಂತ ಪ್ರಾಸೆಸ್ ಏನಂತ ಕರೀತಾರೆ? ನಾವು ಗೊತ್ತು, ಥರ್ಮ್ ಅಯಾನಿಕ್ ಎಮಿಷನ್. ಹೆಸರು ಹೇಳುತ್ತೆ ನೋಡಿ, ಥರ್ಮ್ ಅಂದ್ರೆ ಹೀಟ್ ಅಂತ. ಹಾಗಾದ್ರೆ ಆಪ್ಷನ್ ಯಾವುದು? ವೆರಿ ಈಸಿ ಆಪ್ಷನ್, ಥರ್ಮಯಾನಿಕ್ ಎಮಿಷನ್. ನೆಕ್ಸ್ಟ್, ಇನ್ ಫೋಟೋ ಎಲೆಕ್ಟ್ರಿಕ್ ಎಕ್ಸ್ಪೆರಿಮೆಂಟ್ ಇಫ್ ಓನ್ಲಿ ದ ಫ್ರೀಕ್ವೆನ್ಸಿ ಆಫ್ ಇನ್ಸ್ಟೆಂಟ್ ರೇಡಿಯೇಷನ್ ಈಸ್ ಇನ್ಕ್ರೀಸ್ಡ್. ಅಂದ್ರೆ ನೀನ್ ಬರೀ ಫ್ರೀಕ್ವೆನ್ಸಿ ಮಾತ್ರ ಜಾಸ್ತಿ ಮಾಡಿದ್ರೆ, ಬೇರೆ ಏನು ಚೇಂಜ್ ಮಾಡ್ಬೇಡ, ಫ್ರೀಕ್ವೆನ್ಸಿ ಜಾಸ್ತಿ ಮಾಡಿದ್ರೆ, ಓನ್ಲಿ ಫ್ರೀಕ್ವೆನ್ಸಿ ಆಫ್ ಇನ್ಸ್ಟೆಂಟ್ ಲೈಟ್ ಅನ್ನ ಏನ್ ಚೇಂಜಸ್ ಆಗುತ್ತೆ ಅಂತ ಕೇಳಿದ್ರೆ, ದೆನ್ maximum kinetic energy decreases, stopping potential increases, photoelectric current increases, photoelectric current decreases. Nodri, very simple. Kinetic energy of emitted electron is directly proportional to frequency of incident light. As the frequency increases, kinetic energy of emitted electron increases. On the other hand, kinetic energy is directly proportional to stopping voltage ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಯಾವ್ದನ್ನ ಬೇಕಾದ್ರೂ ರಿಲೇಟ್ ಮಾಡಿ ಏನ್ ರಿಲೇಟ್ ಮಾಡಬಹುದು? ಫ್ರೀಕ್ವೆನ್ಸಿ ಮತ್ತೆ ಸ್ಟಾಪಿಂಗ್ ವೋಲ್ಟೇಜ್ ಎರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ, ಬಿಕಾಸ್ ಬೋತ್ ಆರ್ ಪ್ರಪೋರ್ಷನಲ್ ಟು ಕೈನೆಟಿಕ್ ಎನರ್ಜಿ. ಸೊ ಇನ್ ದಟ್ ಸೆನ್ಸ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಡಿಕ್ರೀಸಸ್ ಅಂತ ಕೊಟ್ಟಿದ್ದಾನೆ. ನೋ, ಸ್ಟಾಪಿಂಗ್ ಪೊಟೆನ್ಶಿಯಲ್ ಇನ್ಕ್ರೀಸಸ್ ಅಂತೆ. ಹೌದು. ಸೊ ಫ್ರೀಕ್ವೆನ್ಸಿನ ಇನ್ಕ್ರೀಸ್ ಮಾಡಿದ್ರೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ನೋಡ್ರಿ, ಕರೆಂಟ್ ಅಂತ ಕೊಟ್ಟಾನೆ, ಕರೆಂಟ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಓಕೆ, ಸೊ ದಿಸ್ ಇಸ್ ದ correct answer. Next question number 11. Which of the following experiment proved that the charge is quantized ante? The charge quantized ಅಂದ್ರೆ Q is equal to plus or minus NE ಅಂತ ಬರೀತೀವಲ್ಲ. ಸೊ ಚಾರ್ಜ್ ಇಂಟಗ್ರಲ್ ಮಲ್ಟಿಪಲ್ ಆಫ್ ಬೇಸಿಕ್ ವ್ಯಾಲ್ಯೂ ಆಫ್ ಚಾರ್ಜ್ ಇರುತ್ತಲ್ಲ, ಅದನ್ನ ಎಕ್ಸ್ಪೆರಿಮೆಂಟ್ ಅಲ್ಲಿ ಪ್ರೂವ್ ಮಾಡಿದ್ಯಾರಂದ್ರೆ ಮಿಲಿಕನ್ ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟ್. ಜ್ಞಾಪಕ ಇಟ್ಕೊಳ್ಳಿ ಕ್ವಶನ್ ಅನ್ನ. ಮಿಲಿಕನ್ ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಪ್ರೂವ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 12. ಪಾರ್ಟಿಕಲ್ ಬಿಹೇವಿಯರ್ ಆಫ್ ಲೈಟ್ ವಾಸ್ ಕನ್ಫರ್ಮ್ಡ್ ಬೈ ದ ಫಾಲೋಯಿಂಗ್ ಎಕ್ಸ್ಪೆರಿಮೆಂಟ್ಸ್ ಅಂತ. ಅಂದ್ರೆ ಲೈಟ್ ಅನ್ನೋದು ವೇವ್ ಅಂತ ಅನ್ಕೊಂಡಿದ್ವಿ, ಆದ್ರೆ ಅದು ಪಾರ್ಟಿಕಲ್ ತರ ಬಿಹೇವ್ ಮಾಡುತ್ತೆ ಲೈಟ್. ಅಂದ್ರೆ ಫೋಟಾನ್. ಯಾವ ಎಕ್ಸ್ಪೆರಿಮೆಂಟ್ಸ್ ಇದನ್ನ ಪ್ರೂವ್ ಮಾಡ್ತವೆ ಅಂತ? ಎಕ್ಸ್ಪೆರಿಮೆಂಟ್ ಅಲ್ಲಿ ಪ್ರೂವ್ ಬೈ ಡೆಫಿನೆಟ್ಲಿ ಕಾಂಪ್ಟನ್ ಎಕ್ಸ್ಪೆರಿಮೆಂಟ್, ಕಾಂಪ್ಟನ್ ಎಫೆಕ್ಟ್ ಅಂತ ಕರೀತಾರೆ. ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ವಿ ಹ್ಯಾವ್ ಸ್ಟಡಿಡ್ ದಿಸ್ ಒನ್. ಅದೇ ಚಾಪ್ಟರ್ ಅಲ್ಲಿ ಬರುವಂತದ್ದು ಇಂಪಾರ್ಟೆಂಟ್. ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್ ಅಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನ ಸ್ಟಡಿ ಮಾಡ್ಬೇಕಂದ್ರೆ ನಮ್ಗೆ ಲೈಟ್ ಪಾರ್ಟಿಕಲ್ ತರನೇ ಬಿಹೇವ್ ಮಾಡ್ಬೇಕು. ಅಗೇನ್ ಮಿಲಿಕನ್ ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟ್ ಅಲ್ಲೂ ನಾವೇನು ಪಾರ್ಟಿಕಲ್ ನೇಚರ್ ನೇ ಸ್ಟಡಿ ಮಾಡುವಂತದ್ದು. ಹಾಗಾದ್ರೆ ಜೆ ಥಾಮ್ಸನ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವಿಲ್ಲಿ ಏನ್ ಮಾಡ್ತೀವಿ? ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಇವಾಗ ತಾನೇ ಹೇಳಿದೆ, ಇಲ್ಲಿ ನಾವು ಎಲೆಕ್ಟ್ರಾನ್ ಅನ್ನ ವೇವ್ ಅಂತ ತಗೊಳ್ತೀವಿ. ಸೊ ಇಲ್ಲಿ ಏನಾಗ್ತದೆ, ನಾವು ಲೈಟ್ ನ ವೇವ್ ಅಂತ ತಗೊಳ್ಳುವಂತದ್ದು, ಲೈಟ್ ಅನ್ನ ಪಾರ್ಟಿಕಲ್ ಅಂತ ತಗೊಳ್ಳುವಂತದ್ದು ಈ ಮೂರೇ ಎಕ್ಸ್ಪೆರಿಮೆಂಟ್ ಅಲ್ಲಿ. ಯಾವುದು? ಕಾಂಪ್ಟನ್ ಎಫೆಕ್ಟ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಮಿಲಿಕಾನ್ಸ್ ಫಾರ್ ಚಾರ್ಜ್ ಆಫ್ ಎಲೆಕ್ಟ್ರಾನ್ಸ್ ಅಂತ. ಹಾಗಾದ್ರೆ ಥಾಮ್ಸನ್ ಎಕ್ಸ್ಪೆರಿಮೆಂಟ್ ಇದರಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ನಮ್ಗೆ ಕರೆಕ್ಟ್ ಆನ್ಸರ್ ಏನು? ಫಸ್ಟ್ ಒನ್, ಸೆಕೆಂಡ್ ಒನ್ ಅಂಡ್ ದ ಥರ್ಡ್ ಒನ್. ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಫೋಟಾನ್ ಎನರ್ಜಿ ಇಸ್ ಇಂಡಿಪೆಂಡೆಂಟ್ ಆಫ್ ಅಂತೆ. ಫೋಟಾನ್ ಎನರ್ಜಿ ಏನಿರುತ್ತೆ? ಫೋಟಾನ್ ಎನರ್ಜಿ ಇಸ್ ಗಿವನ್ ಬೈ E is equal to h nu ಅಂತ ಬರೀಬಹುದು, ಅಥವಾ h c by lambda ಅಂತಾನು ಬರೀಬಹುದು. ಸೊ ಫೋಟೋ ಎನರ್ಜಿ ಡಿಪೆಂಡ್ಸ್ ಆನ್ ಫ್ರೀಕ್ವೆನ್ಸಿ ಅಥವಾ ವೇವ್ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದ್ರೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರಲ್ಲ ಅಂತ ಕೇಳಿದ್ರೆ ನೋಡ್ರಿ, ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ವೇವ್ ನಂಬರ್ ನಥಿಂಗ್ ಬಟ್ 1/λ, ನ್ಯೂ ಬಾರ್ ಅಂತ ಕರೀತಾರೆ, 1/λ. ಸೊ ಹಾಗಾಗಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ವೇವ್ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಡಿಪೆಂಡ್ ಆಗದಿರೋದು ಇಂಟೆನ್ಸಿಟಿ. ನೋಡ್ರಿ, ಅದೇ ಇಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮತ್ತೆ ಇಂಟರ್ಫರೆನ್ಸ್, ಡೈಫ್ರಾಕ್ಷನ್ ಮತ್ತೆ ಪೋಲರೈಸೇಷನ್ ಅಲ್ಲೆಲ್ಲ ಏನ್ ತಗೊಳ್ತೀವಿ? ವೇವ್ ನೇಚರ್ ಆಫ್ ಲೈಟ್ ಅನ್ನ ತಗೊಳ್ತೀವಿ. ವೇವ್ ನೇಚರ್ ಆಫ್ ಲೈಟ್ ಅಲ್ಲಿ ನಾವು ಇಂಟೆನ್ಸಿಟಿನ ಎನರ್ಜಿ ಅಂತ ತಗೊಳ್ತೀವಿ. ಇಂಟೆನ್ಸಿಟಿ ಇಸ್ ನಥಿಂಗ್ ಬಟ್ ಎನರ್ಜಿ. ಆದ್ರೆ ಇಲ್ಲಿ ಬಂದಾಗ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಬಂದಾಗ ಇಂಟೆನ್ಸಿಟಿ ನಾವು ಎನರ್ಜಿ ಅಂತ ತಗೊಳಲ್ಲ, ಇಂಟೆನ್ಸಿಟಿನ ತಗೊಳ್ತೀವಿ. ಇಂಟೆನ್ಸಿಟಿ ಇಸ್ ನಂಬರ್ ಆಫ್ ಫೋಟಾನ್ಸ್ ಅಂತ ತಗೊಳ್ತೀವಿ ಅಷ್ಟೇ. ಹಾಗಾದ್ರೆ ಎನರ್ಜಿ ಯಾವುದು? ಎನರ್ಜಿ ಇಸ್ ಫ್ರೀಕ್ವೆನ್ಸಿ. ನಾವು ಫ್ರೀಕ್ವೆನ್ಸಿನ ಎನರ್ಜಿ ಅಂತ ತಗೊಳ್ತೀವಿ. ಓಕೆ,
Here frequency is energy, intensity is just a number of photons. Okay, ಯಾವಾಗ when we take light as a photon. Next question, in photon particle collision ಅಂದ್ರೆ example photoelectric effect ಅಲ್ಲಿ photon light ಪಾರ್ಟಿಕಲ್ ಯಾವುದು ಎಲೆಕ್ಟ್ರಾನ್. ಲೈಟ್ ಮತ್ತೆ ಎಲೆಕ್ಟ್ರಾನ್ ಇಂಟರಾಕ್ಟ್ ಮಾಡಿದಾಗ ಅಥವಾ ಫೋಟಾನ್ ಮತ್ತೆ ಎಲೆಕ್ಟ್ರಾನ್ ಇಂಟರಾಕ್ಟ್ ಮಾಡಿದಾಗ ಫಾಲೋಯಿಂಗ್ ಈಸ್ ಕನ್ಸರ್ಡ್ ಅಂದ್ರೆ ವೆರಿ ಸಿಂಪಲ್ ಅಂಡ್ ವೆರಿ ಇಂಪಾರ್ಟೆಂಟ್. ಬೋತ್ ಮೊಮೆಂಟಮ್ ಅಂಡ್ ಟೋಟಲ್ ಎನರ್ಜಿ is conserved because according to Einstein collision between photon and an electron is completely elastic collision ಆಗಿರೋದ್ರಿಂದ ಮೊಮೆಂಟಮ್ ಮತ್ತೆ ಎನರ್ಜಿ ಕನ್ಸರ್ವ್ ಇರಲೇಬೇಕು. ನೆಕ್ಸ್ಟ್ ಮ್ಯಾಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್ ಅಂದ್ರೆ ಸೇ ಪೀಸ್ ಆಫ್ ಚಾಕ್, ಪೆನ್, ಬಾಲ್, ಇವು ಮ್ಯಾಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್ ಇನ್ ಅವರ್ ಡೈಲಿ ಲೈಫ್ ಡು ನಾಟ್ ಶೋ ವೇವ್ ಲೈಕ್ ಪ್ರಾಪರ್ಟೀಸ್ ಅಂತೆ. ಸೊ ಯಾಕೆ ಈ ಪೆನ್ನು ಬಾಲ್ ಈ ತರದ ವಸ್ತುಗಳು ನಮಗೆ ಕಣ್ಣಿಗೆ ಕಾಣುವಂತವು ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡುವಂತ ನಾವು ವೇವ್ ತರ ಯಾಕೆ ಕಾಣಲ್ಲ? ಈ ಒಂದು ನೀವು ಬಾಲ್ ಅನ್ನ ಎಸ್ತ್ರೆ ಅದ್ ನಿಮ್ಗೆ ಯಾವ ತರ ಕಾಣಿಸ್ತದೆ? ಆಸ್ ಇಫ್ ಇಟ್ ಈಸ್ ಮೂವಿಂಗ್ ಇನ್ ಎ ಸ್ಟ್ರೈಟ್ ಲೈನ್, ಹೌದಲ್ಲ? ಅದ್ಯಾಕೆ ನಮ್ಗೆ ವೇವ್ ನೇಚರ್ ಕಾಣಲ್ಲ ಅಂತ ಕೇಳ್ತಾರೆ. ಯಾಕೆ ಅಂದ್ರೆ ನೋಡ್ರಿ, ಡಿ ಬ್ರಾಗ್ಲಿ ವೇವ್ ಫಾರ್ಮುಲಾ h/mv ಇರುತ್ತೆ. ಅದ್ರ ವೆಲಾಸಿಟಿ ಕಾನ್ಸ್ಟೆಂಟ್ ಅನ್ಕೊಂಡ್ರೆ ಲ್ಯಾಂಬ್ಡಾ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್. ಸೊ ಮಾಸ್ ಜಾಸ್ತಿ ಇರೋದ್ರಿಂದ ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ದು ವೇವ್ ಲೆಂತ್ ಏನಿರುತ್ತೆ? ಕಡಿಮೆ ಇರುತ್ತೆ. ವೇವ್ ಲೆಂತ್ ಇರುತ್ತೆ ಬಟ್ ಕಡಿಮೆ ಇರುತ್ತೆ. ದಟ್ ಈಸ್ ದ ಆನ್ಸರ್. ಸೊ ದೇರ್ ವೇವ್ ಲೆಂತ್ ಆರ್ is negligibly small ಇರುತ್ತೆ. ಅದೇ ಎಲೆಕ್ಟ್ರಾನ್ ಕಂಪೇರ್ ಮಾಡಿ, ಎಲೆಕ್ಟ್ರಾನ್ ಇಸ್ ಆಲ್ಸೋ ಪಾರ್ಟಿಕಲ್, ಅದರ ತೂಕ ಕಡಿಮೆ ಇರುತ್ತೆ, ಹಾಗಾಗಿ ಅದರ ವೇವ್ ಲೆಂತ್ ಕಂಪ್ಯಾರಿಟಿವ್ಲಿ ಜಾಸ್ತಿ ಇರುತ್ತೆ. ಸೊ ಆನ್ಸರ್ is their wavelength is negligibly small because of higher mass compared to subatomic particles. Next question number 16, gathering and focusing mechanism of light by the eye lens is described by ಅಂತ ಕೇಳಿದ್ದಾರೆ. ಸೊ ಐ ಲೆನ್ಸ್ ಏನಿದೆ, ಐ ಲೆನ್ಸ್ ಅಂತ ಕರೀತಾರೆ, ಇದು ಲೈಟ್ ಅನ್ನ ಗ್ಯಾದರ್ ಮಾಡುತ್ತಲ್ಲ, ಈ ಗ್ಯಾದರಿಂಗ್ ಮೆಕ್ಯಾನಿಸಮ್ ನ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಲೈಟ್ ಅನ್ನ ವೇವ್ ನೇಚರ್ ತರ ತಗೊಳ್ಬೇಕು. ನೋಡ್ರಿ, ಇಲ್ಲಿ ಎರಡು ಮೆಕ್ಯಾನಿಸಮ್ ಬರುತ್ತೆ. ಒಂದು ವೇವ್ ನೇಚರ್ ಬರುತ್ತೆ ಯಾವಾಗ ವೆನ್ ಯು ಟೇಕ್ ಗ್ಯಾದರಿಂಗ್ ಅಂಡ್ ಫೋಕಸಿಂಗ್ ಮೆಕ್ಯಾನಿಸಮ್ ಬೈ ಐ ಲೆನ್ಸ್, ವಿ ಹ್ಯಾವ್ ಟು ಟೇಕ್ ವೇವ್ ನೇಚರ್ ಆಫ್ ಲೈಟ್. ಅದೇ ಇಲ್ಲೇ ಇದೆ ನೋಡಿ ಕ್ವಶನ್. ಅದೇ ನೀವು ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಯಾವ್ದನ್ನ, ದ ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ರೆಟಿನಾ ಆಫ್ ದ ಐ. ಸೊ ಅದೇ ರೆಟಿನಾ ಆಫ್ ಇಲ್ಲಿಂದ ಇಲ್ಲೇ ಇರುತ್ತಲ್ಲ ರೆಟಿನಾ. ಸೊ ರೆಟಿನಾ ಮೇಲೆ ಬಿದ್ದಾಗ ಆ ಒಂದು ಫಿನಾಮಿನನ್ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಇಲ್ಲೇನಾಗುತ್ತೆ, ಲೈಟ್ ಅಬ್ಸರ್ವ್ ಆಗುತ್ತೆ, ಅದು ಇನ್ಫಾರ್ಮೇಶನ್ ಸೆಂಡ್ ಮಾಡ್ತವೆ ಇಲ್ಲಿರ್ತಕ್ಕಂಥ ಸೆಲ್ಗಳು. ಆ ಒಂದು ಫಿನಾಮಿನ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ನಾವಿಲ್ಲಿ ವೇವ್ ನೇಚರ್ ತಗೊಳಕ್ ಬರಂಗಿಲ್ಲ. ಏನ್ ತಗೊಳ್ಬೇಕು, ವಿ ಹ್ಯಾವ್ ಟು ಟೇಕ್ ಪಾರ್ಟಿಕಲ್ ನೇಚರ್ ಆಫ್ ಲೈಟ್. ಸೊ ಎರಡು ಫಿನಾಮಿನನು ಇಂಪಾರ್ಟೆಂಟ್ ನೋಡ್ರಿ. ಓಕೆ, ನೌ ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಇಸ್ ಕ್ವಶನ್ ನಂಬರ್ 18. ಸ್ಲೋಪ್ ಅಂತ ಹೇಳ್ತಾರೆ ನೋಡಿ, ಸ್ಲೋಪ್ ಆಫ್ ದ ಗ್ರಾಫ್ ವೆರಿ ಇಂಪಾರ್ಟೆಂಟ್. ನ್ಯೂಮರಿಕಲ್ಸ್ ಎಲ್ಲ ಬೇಕಾಗ್ತದೆ, ಸಿಟಿ ಎಲ್ಲ ಕೇಳ್ತಿರ್ತಾರೆ ಇದನ್ನ. ಸ್ಲೋಪ್ ಆಫ್ ದ ಗ್ರಾಫ್ ಪ್ಲಾಟೆಡ್ ಬಿಟ್ವೀನ್ ಎನರ್ಜಿ ಅಂಡ್ ಫ್ರೀಕ್ವೆನ್ಸಿ ಆಫ್ ಇನ್ಸ್ಟೆಂಟ್ ಲೈಟ್ ಈಸ್ ಗಿವನ್ ಬೈ. ಸೊ ನಾವೇನಾದ್ರೂ ಗ್ರಾಫ್ ಅನ್ನ ಪ್ಲಾಟ್ ಮಾಡಿದ್ರೆ ಯಾವ್ದಕ್ಕೆ ಕೈನೆಟಿಕ್ ಎನರ್ಜಿ ಜೌಲ್ಸ್ ಎಲ್ಲ ತಗೊಳ್ಳಿ, ಎಲೆಕ್ಟ್ರಾನ್ ವೋಲ್ಟ್ ಎಲ್ಲ ಆದ್ರೂ ತಗೊಳ್ಳಿ, ನೋ ಪ್ರಾಬ್ಲಮ್. ಈ ಕಡೆ ಫ್ರೀಕ್ವೆನ್ಸಿಗೆ ಗ್ರಾಫ್ ನ ಪ್ಲಾಟ್ ಮಾಡಿದ್ರೆ ನಮ್ಗೆ ಗ್ರಾಫ್ ಯಾವ ತರ ಕಾಣುತ್ತೆ, ಈ ತರನೇ ಬರಬೇಕು. ಯಾಕೆ ಸರ್ ಅಂದ್ರೆ ಇದು ಆರಿಜಿನ್ ಮೂಲಕ ಹೋಗಲ್ಲ. ಯಾಕೆಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗ್ಬೇಕಂದ್ರೆ ದೇ ಶುಡ್ ಬಿ ಅ ಮಿನಿಮಮ್ ಫ್ರೀಕ್ವೆನ್ಸಿ. We take this as x-axis and this as y-axis. ಇಲ್ಲಿರ್ತಕ್ಕಂಥ ಇಂಟರ್ಸೆಪ್ಟ್ ಏನಂತ ಕರೀತಾರೆ ಅಂದ್ರೆ ದಿಸ್ ಈಸ್ x-axis intercept and this x-axis intercept is given by threshold frequency. ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥದ್ದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಅದೇ ತರ ನಮ್ಗೆ y-axis intercept ಬರುತ್ತೆ ನೋಡ್ರಿ, ಇಸ್ ದ y-axis ಇಂಟರ್ಸೆಪ್ಟ್. y-axis ಇಂಟರ್ಸೆಪ್ಟ್ ನ ಏನಂತ ತಗೊಳ್ಬೇಕಂದ್ರೆ ವೆರಿ ಸಿಂಪಲ್, ವರ್ಕ್ ಫಂಕ್ಷನ್. ಸೊ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥದ್ದು ವರ್ಕ್ ಫಂಕ್ಷನ್. ದಿಸ್ ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್. ಸೊ y-axis ಇಂಟರ್ಸೆಪ್ಟ್ ಗಿವ್ಸ್ ವರ್ಕ್ ಫಂಕ್ಷನ್, x-axis ಇಂಟರ್ಸೆಪ್ಟ್ ಗಿವ್ಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ನಥಿಂಗ್ ಬಟ್ ಮಿನಿಮಮ್ ಫ್ರೀಕ್ವೆನ್ಸಿನ ಹೇಳುತ್ತೆ, ಈ ಕಡೆ ಮಿನಿಮಮ್ ಎನರ್ಜಿನ ಹೇಳುತ್ತೆ y-axis. ಅದರಿಂದ ಮುಂದಕ್ಕೆ ಇರ್ತಕ್ಕಂಥ ಎನರ್ಜಿ ಎಲ್ಲ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ಬಟ್ ಅವ್ರು ಕೇಳಿರೋದು ಇದಲ್ಲ, ಸುಮ್ಮನೆ ಹೇಳ್ದೆ ಅಷ್ಟೇ. ಅವ್ರು ಕೇಳಿರೋದೇನು, ಇದರ ಸ್ಲೋಪ್ ಕೇಳಿದ್ರ.
ಇದು ಸ್ಲೋಪ್ ಏನು ದಿಸ್ ಬೈ ದಿಸ್ ಇಲ್ಲಿ ಏನಿದೆ ಡೆಲ್ಟಾ ಕೆ ಬೈ ಡೆಲ್ಟಾ ನ್ಯೂ ಹೌದಲ್ಲ, ಅಥವಾ ಕೆ ಬೈ ನ್ಯೂ, ಇಟ್ ಇಸ್ ಕೆ ಬೈ ನ್ಯೂ ಅಂತ. ಸೊ ಡೆಲ್ಟಾ ಕೆ ಬೈ ಡೆಲ್ಟಾ ನ್ಯೂ. ಸೊ ವಿ ನೋ ದಟ್ ಇದು ಡೈಮೆನ್ಷನ್ ಅಲ್ಲಿ ಚೆಕ್ ಮಾಡ್ಬಿಟ್ರಿ ಈಸಿ ಆಗುತ್ತೆ. ವಿ ನೋ ದಟ್ ಎನರ್ಜಿ ಇಸ್ ಹೆಚ್ ನ್ಯೂ ಅಲ್ವಾ, ಅಲ್ಲಿಗೆ ಇ ಬೈ ನ್ಯೂ ಏನಾಗುತ್ತೆ, ಇಸ್ ಇ ಬೈ ನ್ಯೂ ಹೆಚ್. ಸಿಂಪಲ್. ಎನರ್ಜಿ, ಕೈನೆಟಿಕ್ ಎನರ್ಜಿ ಬೈ ಫ್ರೀಕ್ವೆನ್ಸಿ ಇಸ್ ಹೆಚ್, ನಥಿಂಗ್ ಬಟ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಹಾಗಾದ್ರೆ ಆನ್ಸರ್ ಏನಿದೆ ಹೆಚ್, ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಇಸ್ ದ ಆನ್ಸರ್. ನೆಕ್ಸ್ಟ್, ದ ಸ್ಯಾಚುರೇಷನ್ ಕರೆಂಟ್ ಅಂತೆ. ಸ್ಯಾಚುರೇಷನ್ ಕರೆಂಟ್ ಡ್ಯೂರಿಂಗ್ ಫೋಟೋ ಎಮಿಷನ್ ವೇರ್ ಪ್ರೊವೈಡೆಡ್ ಫ್ರೀಕ್ವೆನ್ಸಿ ಇಸ್ ಗ್ರೇಟರ್ ದನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಡಿಪೆಂಡ್ಸ್ ಆನ್ ಅಂತ ಕೇಳ್ತಾರೆ. ವೆರಿ ಸಿಂಪಲ್ ಕ್ವಶನ್. ಸೊ ಯಾವಾಗ್ಲೂ ಅಷ್ಟೇ ಕರೆಂಟ್ ಡಿಪೆಂಡ್ಸ್ ಆನ್ ಇಂಟೆನ್ಸಿಟಿ ಆಫ್ ಲೈಟ್. ನೋಡ್ರಿ, ನೀವು ಈ ಚಾಪ್ಟರ್ ಎರಡನ್ನೇ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಒಂದು ಫ್ರೀಕ್ವೆನ್ಸಿ, ಇನ್ನೊಂದು ಇಂಟೆನ್ಸಿಟಿ. ಇಂಟೆನ್ಸಿಟಿ ಯಾವತ್ತು ಕರೆಂಟಿಗೆ ಪ್ರಪೋರ್ಷನಲ್, ಕರೆಂಟ್ ಯಾವತ್ತು ಇಂಟೆನ್ಸಿಟಿಗೆ ಪ್ರಪೋರ್ಷನಲ್ ಇರುತ್ತೆ. ಹಾಗೆ ಕೈನೆಟಿಕ್ ಎನರ್ಜಿ ಯಾವತ್ತು ಫ್ರೀಕ್ವೆನ್ಸಿ ಪ್ರಪೋರ್ಷನಲ್ ಇರುತ್ತೆ. ಎನರ್ಜಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ, ಇಂಟೆನ್ಸಿಟಿ ಇಸ್ ಕರೆಂಟ್ ಇಸ್ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ. ಇದಕ್ಕೂ ಲಿಂಕ್ ಇರಲ್ಲ. ಇದೇ ಬೇರೆ. ಎನರ್ಜಿ ಅಂತ ಬಂತಂದ್ರಲ್ಲಿ ಫ್ರೀಕ್ವೆನ್ಸಿ ಅಂತ ಬರುವಂತದ್ದು. ಇಂಟೆನ್ಸಿಟಿ ಇಸ್ ನಾಟ್ energy here. Okay, next question number 20. Einstein's photoelectric equation was Einstein's equation anta was experimentally verified by ನೋಡಿ ಐನ್ಸ್ಟೈನ್ ಈಕ್ವೇಶನ್ ಅನ್ನ ಎಕ್ಸ್ಪೆರಿಮೆಂಟಲಿ ವೆರಿಫೈ ಮಾಡಿದ್ದು ಮಿಲಿಕನ್ ಅನ್ನೋ ಸೈಂಟಿಸ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 21. ದ ವ್ಯಾಲ್ಯೂ ಆಫ್ ಇ ಬೈ ಎಂ ಫೌಂಡ್ ಟು ಬಿ ಅಂದ್ರೆ ಇ ಬೈ ಎಂ ಚಾರ್ಜ್ ಬೈ ಮಾಸ್ ರೇಷಿಯೋ ಆಫ್ ಎಲೆಕ್ಟ್ರಾನ್. ಚಾರ್ಜ್ ಬೈ ಮಾಸ್ ರೇಷಿಯೋ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನೋಡ್ರಿ. ಇದು ಯಾವಾಗ್ಲೂ ಏನಿರುತ್ತೆ, ಚಾರ್ಜ್ ಮತ್ತೆ ಮಾಸ್ ಯಾವಾಗ್ಲೂ ಕಾನ್ಸ್ಟೆಂಟ್ ಇದೆ, ಅದ್ರ ಮೇಲೂ ಡಿಪೆಂಡ್ ಆಗಿರಲ್ಲ. ಹಾಗಾಗಿ ಆಪ್ಷನ್ ಯಾವ್ದಿದೆ, ಡಿಪೆಂಡೆಂಟ್ ಆನ್ ನೇಚರ್ ಆಫ್ ಮೆಟೀರಿಯಲ್, ನೋ. ಇಂಡಿಪೆಂಡೆಂಟ್ ಆಫ್ ನೇಚರ್ ಆಫ್ ಮೆಟೀರಿಯಲ್, ಎಸ್. ಡಿಪೆಂಡ್ ಆನ್ ಗ್ಯಾಸ್ ಡಿಸ್ಚಾರ್ಜ್ ಟ್ಯೂಬ್, ನೋ. ಇಂಡಿಪೆಂಡೆಂಟ್ ಆಫ್ ಗ್ಯಾಸ್ ಡಿಸ್ಚಾರ್ಜ್ ಟ್ಯೂಬ್, ಎಸ್. ಹಾಗಾದ್ರೆ ಇಲ್ಲಿ ಸೆಕೆಂಡ್ ಮತ್ತೆ ಫೋರ್ತ್ ಆಪ್ಷನ್ ಏನಿದೆ ಅವೆರಡು ಕರೆಕ್ಟ್ ಹೇಳ್ತಿದಾವೆ. ಅವು ಇಂಡಿಪೆಂಡೆಂಟ್ ಆಫ್ ಮೆಟಲ್ ಆಸ್ ವೆಲ್ ಆಸ್ ಗ್ಯಾಸ್ ಇನ್ ದ ಡಿಸ್ಚಾರ್ಜ್ ಟ್ಯೂಬ್. ಯಾಕೆಂದ್ರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇ ಬೈ ಎಂ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್ ಅಂತ. ನೆಕ್ಸ್ಟ್, ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ರಿಲೇಟೆಡ್ ಟು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎರಡು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಒಂದು ಸ್ಟೇಟ್ಮೆಂಟ್ 1 ಏನು, ಫೋಟೋ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ. ಹೌದು, ಪ್ರೊವೈಡೆಡ್ ನ್ಯೂ ಗ್ರೇಟರ್ ದನ್ ನ್ಯೂ ನಾಟ್. ಇದು ಕರೆಕ್ಟ್ ಇದೆ, ಎಸ್. ಸೆಕೆಂಡ್ ಸ್ಟೇಟ್ಮೆಂಟ್, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಈಸ್ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಸೊ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ಫೋಟೋ ಎಲೆಕ್ಟ್ರಾನ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಫ್ರೀಕ್ವೆನ್ಸಿ. ಹೌದು, ಇದು ಕರೆಕ್ಟ್. ಇವಾಗ ತಾನೇ ಹೇಳಿದೆ ಕೈನೆಟಿಕ್ ಎನರ್ಜಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಅಂಡ್ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ. ಎರಡೂ ಕರೆಕ್ಟ್. ಇಲ್ಲಿ ಏನ್ ಕೊಟ್ಟಿದ್ದಾರೆ, both statement are true ante. Yes, this is our correct answer. Both are correct. Okay, next question. ಮತ್ತೆ ಅದೇ ಕ್ವಶನ್ ಬಂದ್ ನೋಡ್ರಿ, ಏನು ಸ್ಲೋಪ್ ಅಂತೆ. ಸ್ಲೋಪ್ ಆಫ್ ಎ ಸ್ಟ್ರೈಟ್ ಲೈನ್ obtained by plotting stopping voltage versus frequency. ಇಲ್ಲಿ ನೋಡ್ರಿ, ಸ್ಟಾಪಿಂಗ್ ವೋಲ್ಟೇಜ್ ಯಾವ್ದಕ್ಕೆ ಪ್ರಪೋರ್ಷನಲ್ ಇರುತ್ತೆ, ಕೈನೆಟಿಕ್ ಎನರ್ಜಿ ಪ್ರಪೋರ್ಷನಲ್ ಇರುತ್ತೆ. ಹಾಗೆ ನಮ್ಗೆ ಗ್ರಾಫ್ ಯಾವ ತರ ಬರುತ್ತೆ, ಇವಾಗ ತಾನೇ ಡ್ರಾ ಮಾಡಿದೆ. ಸೊ ಈ ಕಡೆ ಸ್ಟಾಪಿಂಗ್ ವೋಲ್ಟೇಜ್ ಇಸ್ ವಿ, ಇದೇಂದ್ರಲ್ಲಿ ಇರುತ್ತೆ, ವೋಲ್ಟ್ ಅಲ್ಲಿ ಇರುತ್ತೆ. ಈ ಕಡೆ ಏನಿರುತ್ತೆ, ಫ್ರೀಕ್ವೆನ್ಸಿ. ಸೊ ನಮಗೆ ಸ್ಟ್ರೈಟ್ ಲೈನ್ ಬರುತ್ತೆ ಅಂತ ಅವರೇ ಕೊಟ್ಟಾರೆ, ಬಟ್ ನಾಟ್ ಪಾಸಿಂಗ್ ಥ್ರೂ ಆರಿಜಿನ್. ಇಲ್ಲಿ ಏನಿರುತ್ತೆ, ಮಿನಿಮಮ್ ಫ್ರೀಕ್ವೆನ್ಸಿ ನೀವು ನಾಟ್ ಇರುತ್ತೆ, ಬಟ್ ಅವ್ರಿಗೆ ಬೇಕಾರದೇನು ಸ್ಲೋಪ್ ಏನ್ ಹೇಳುತ್ತೆ, ಈ ಕಡೆ ಡೆಲ್ಟಾ ವಿ ವೋಲ್ಟೇಜ್, ಈ ಕಡೆ ಡೆಲ್ಟಾ ನ್ಯೂ. ವಾಟ್ ಈಸ್ ವಿ ಬೈ ನ್ಯೂ ಏನು ಅಂತ ಗೊತ್ತಾಗ್ಬೇಕು. ವೆರಿ ಸಿಂಪಲ್. ನೋಡ್ರಿ, ಇಲ್ಲಿ ಇ ಇಸ್ ಈಕ್ವಲ್ ಟು ಏನಂತ ಬರೀಬಹುದು, ಹೆಚ್ ನ್ಯೂನ ಇನ ಏನಂತ ಬರೀಬಹುದು, ಎಲೆಕ್ಟ್ರಾನ್ ವೋಲ್ಟ್ ಅಂತ ಬರೀಬಹುದಾ, ಇಸ್ ಈಕ್ವಲ್ ಟು ಹೆಚ್ ನ್ಯೂ. ಅಥವಾ ವಿ ಬೈ ನ್ಯೂ ಈ ಕಡೆ ತಗೊಳ್ಳಿ, ಅವಾಗ ಏನಾಗುತ್ತೆ, ಹೆಚ್ ಬೈ ಇ ಆಗುತ್ತೆ. ಕರೆಕ್ಟ್. ಇದು ವಿ ಇಲ್ಲಿ ಇರಲಿ, ನೀವು ಈ ಕಡೆ ತಗೊಳ್ಳಿ, ಹೆಚ್ ಕಡೆ. ಸೊ ವೋಲ್ಟೇಜ್ ಬೈ ಫ್ರೀಕ್ವೆನ್ಸೀಸ್ ಹೆಚ್ ಬೈ ಇ ಆಗುತ್ತೆ. ಸೊ ಆನ್ಸರ್ ಈಸ್ ಹೆಚ್ ಬೈ ಇ. ವೆರಿ ಸಿಂಪಲ್. ನೆಕ್ಸ್ಟ್ ಕ್ವಶನ್. In a photoelectric experiment, wavelength of incident radiation is reduced from 600 to 500. So ನೋಡ್ರಿ, according to the formula h nu ಅಥವಾ hc by lambda, ಇಲ್ಲಿ ಅವನೇನ್ ಮಾಡಿದಾನೆ, ವೇವ್ ಲೆಂತ್ ಅನ್ನ ಡಿಕ್ರೀಸ್ ಮಾಡಿದಾನೆ. ಹೌದಾ, 600 to 5000, 6000 to 5000 ಅಂದ್ರೆ ವೇವ್ ಲೆಂತ್ ಹ್ಯಾಸ್ ಡಿಕ್ರೀಸ್. ಎನರ್ಜಿ ಏನಾಗಬೇಕು,
ಜಾಸ್ತಿ ಆಗ್ಬೇಕು. ಯಾವಾಗ ಎನರ್ಜಿ ಜಾಸ್ತಿ ಆಗುತ್ತೋ ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಡಿಕ್ರೀಸಸ್ ಅಲ್ಲ, ಸ್ಟಾಪಿಂಗ್ ವೋಲ್ಟೇಜ್ ಇನ್ಕ್ರೀಸಸ್. ಎಸ್, ಯಾಕೆ ಸರ್ ಅಂತ ಕೇಳಿದ್ರೆ ಎನರ್ಜಿ ಜಾಸ್ತಿ ಮಾಡಿದ್ರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ, ಕೈನೆಟಿಕ್ ಎನರ್ಜಿ ಜಾಸ್ತಿ ಮಾಡಿದ್ರೆ ಸ್ಟಾಪಿಂಗ್ ವೋಲ್ಟೇಜ್ ಜಾಸ್ತಿ ಆಗ್ಲೇಬೇಕು. ಇಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಡಿಕ್ರೀಸಸ್ ಅಲ್ಲ, ಮ್ಯಾಕ್ಸಿಮಮ್ ಸ್ಪೀಡ್ ಇನ್ಕ್ರೀಸಸ್, ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್, ವ್ಯಾಲ್ಯೂ ಆಫ್ ವರ್ಕ್ ಫಂಕ್ಷನ್ ವಿಲ್ ಇನ್ಕ್ರೀಸ್. ನೋ, ಇದು ಕರೆಕ್ಟ್ ಅಲ್ಲ. ವ್ಯಾಲ್ಯೂ ಆಫ್ ವರ್ಕ್ ಫಂಕ್ಷನ್ ಚೇಂಜೇ ಆಗಲ್ಲ, ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಡಿಕ್ರೀಸ್ ಆಗಲ್ಲ, ಇನ್ಕ್ರೀಸ್ ಆಗಲ್ಲ ಫಾರ್ ಎ ಗಿವನ್ ಮೆಟರ್. ಸೊ ಆಪ್ಷನ್ ಈಸ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ವಿಲ್ increase. Next, question number 25. Which of the following figure represents the variation of de Broglie wavelength with the momentum? ante very simple question. So de Broglie wavelength formula ಏನು h by p. So wavelength ಮತ್ತೆ momentum they are inversely proportional. Inversely proportional ಅಂದ್ರೆ ಯಾವ್ದು ಬರುತ್ತೆ, ಇದೇ ಬರುತ್ತೆ. ಡಿಕ್ರೀಸಿಂಗ್ ಗ್ರಾಫ್, ಸ್ಟ್ರೈಟ್ ಲೈನ್ ಬರಲ್ಲ, ಈ ತರ ಬರುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪಿ ಇದ್ದಾಗ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಏನು MCQs ಕಂಪ್ಲೀಟ್ ಆಗುತ್ತೆ ಈ ಚಾಪ್ಟರ್ದು. ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಕಂಪ್ಲೀಟ್ ಮಾಡಬೇಡ, ಇದು ಬಹಳ ಸಿಂಪಲ್ ಇರುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸ್. ಸೊ ನೋಡೋಣ. ಫಸ್ಟ್ ಒನ್, ಫಿನಾಮಿನನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ವಾಸ್ ಡಿಸ್ಕವರ್ಡ್ ಬೈ ಅಂತ. ಡಿಸ್ಕವರ್ಡ್, ಯಾರು ಡಿಸ್ಕವರ್ ಮಾಡಿದ್ ನೋಡ್ರಿ, ಇಲ್ಲ ಅಬ್ಸರ್ವ್ ಮಾಡ್ರಿ. ಸೈಂಟಿಸ್ಟ್ ನೇಮ್ ಕೇಳೋರೆ, ಸೈಂಟಿಸ್ಟ್ ನೇಮ್ ಇರೋದೇ ಒಂದು, ಯಾವ್ದದು, ಹೆನ್ರಿಕ್ ಹರ್ಟ್ಸ್. ಸೊ ಹರ್ಟ್ಸ್, ಹೆನ್ರಿಕ್ ಹರ್ಟ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ವೆರಿ ಸಿಂಪಲ್. ನೆಕ್ಸ್ಟ್ ಡಿ ಬ್ರಾಗ್ಲಿ ಬೇರೆ ಇದೆ, ಡಿ ಬ್ರಾಗ್ಲಿ ಇದಕ್ ಬರಲ್ಲ, ಸಾರಿ, ಹೆನ್ರಿಕ್ ಹರ್ಟ್ಸ್ ಬರುವಂತದ್ದು. ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಡಿಸ್ಕವರ್ ಮಾಡಿದ್ದು ಯಾರು, ಹರ್ಟ್ಸ್. ಬಟ್ ಅದನ್ನ ಪ್ರೂವ್ ಮಾಡಿದ್ದು, ಐನ್ಸ್ಟೈನ್ಸ್ ಈಕ್ವೇಶನ್ ಪ್ರೂವ್ ಮಾಡಿದ್ದು ಮಿಲ್ಲಿಕನ್. ನೋಡೋಣ, ಡಿ ಬ್ರಾಗ್ಲಿ ಇಲ್ಲೆಲ್ಲಾದ್ರೂ ಬರ್ಬಹುದು. ಬಟ್ ಡೆಫಿನೆಟ್ಲಿ ದ ಆನ್ಸರ್ ಫಾರ್ ದಿಸ್ ಒನ್ ಇಸ್ ಹೆನ್ರಿಕ್ ಹರ್ಟ್ಸ್. ನೆಕ್ಸ್ಟ್, ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ ಅ ಮೆಜರ್ ಆಫ್ ಡ್ಯಾಶ್ ಆಫ್ ಲಿಬರೇಟೆಡ್ ಎಲೆಕ್ಟ್ರಾನ್ಸ್. ಡೆಫಿನೆಟ್ಲಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ಯಾವ್ದು ಪ್ರಪೋರ್ಷನಲ್ ಇರುತ್ತೆ, ಕೈನೆಟಿಕ್ ಎನರ್ಜಿ. ಸೊ ಇಲ್ಲಿ ನೋಡ್ರಿ, ಕೈನೆಟಿಕ್ ಎನರ್ಜಿ ಇರಲೇಬೇಕು. ಇಲ್ಲಿದ್ಯಾ? So kinetic energy is there. Okay. Next, the wavelength associated with material particle in motion. ಇದು ಯಾವ್ದ್ರ ಡೆಫಿನೇಷನ್? ಇಟ್ ಇಸ್ ಅ ಡೆಫಿನೇಷನ್ ಆಫ್ ಯಾವ್ದು, ವೇವ್ associated with the particles in motion is called as dash wavelength ಅಂತೆ. ಡ್ಯಾಶ್ ವೇವ್ ಲೆಂತ್ ಅಂತ ಕೇಳಾರೆ, ಎಂತ ವೇವ್ ಲೆಂತ್ ಅಂತ ಕರೀತಾರೆ ಅದಕ್ಕೆ? ಡಿ ಬ್ರಾಗ್ಲಿ ವೇವ್ ಲೆಂತ್. ಆನ್ಸರ್ ಈಸ್ ಡಿ ಬ್ರಾಗ್ಲಿ ವೇವ್ ಲೆಂತ್. ವೇವ್ ಲೆಂತ್ ಅಂತ ಕೇಳಿದ್ರಲ್ವಾ, ಸೊ ಅದ್ರ ಹೆಸರೇ ಡಿ ಬ್ರಾಗ್ಲಿ ವೇವ್ ಲೆಂತ್. ನೆಕ್ಸ್ಟ್, ಯಾವುದೇ ಪಾರ್ಟಿಕಲ್ ನ ವೇವ್ ಲೆಂತ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಮ್ಯಾಕ್ಸ್ವೆಲ್ಸ್ ಈಕ್ವೇಶನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಡ್ಯಾಶ್ ನೇಚರ್ ಆಫ್ ಲೈಟ್ ಅಂತ. ಸೊ ಮ್ಯಾಕ್ಸ್ವೆಲ್ಸ್ ಈಕ್ವೇಶನ್ ನೋಡ್ರಿ, ಏನ್ ಹೇಳ್ತಾರೆ, ಮ್ಯಾಕ್ಸ್ವೆಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ತಾನೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಚಾಪ್ಟರ್ ಇದೆ, ಅದೇ ತಾನೆ ಮ್ಯಾಕ್ಸ್ವೆಲ್ ತಾನೆ ಅದನ್ನ ಹೇಳೋದು. ಹಾಗಾದ್ರೆ ಎಸ್ಟಾಬ್ಲಿಷ್ಡ್ ಆನ್ ದ ಬೇಸಿಸ್ ಆಫ್ ವೇವ್ ನೇಚರ್ ಆಫ್ ಲೈಟ್ ಇದೆ ನೋಡ್ರಿ ಆಪ್ಷನ್. ಇಲ್ಲಿ ಡಿ ಬ್ರಾಗ್ಲಿ ಆಯ್ತಲ್ವಾ, ಡಿ ಬ್ರಾಗ್ಲಿ ಆಯ್ತು. ವೇವ್ ನೇಚರ್ ಇದೆ ನೋಡ್ರಿ, ವೇವ್ ನೇಚರ್ ಆಫ್ ಲೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 5. ಇಂಟ್ರಾಕ್ಷನ್ ವಿತ್ ಮ್ಯಾಟರ್, ದ ಲೈಟ್ ಬಿಹೇವ್ಸ್ ಆಸ್ ಇಫ್ ಇಟ್ ಈಸ್ ಮೇಡ್ ಅಪ್ ಆಫ್ ಪಾಕೆಟ್ಸ್ ಆಫ್ ಎನರ್ಜಿ. ಪ್ಯಾಕೆಟ್ಸ್ ಆಫ್ ಎನರ್ಜಿ, ಡೆಫಿನೆಟ್ಲಿ ಪ್ಯಾಕೆಟ್ಸ್ ಆಫ್ ಎನರ್ಜಿ ಅಂತ ಬಂದಿದ ತಕ್ಷಣ ನಮ್ ತಲೆಯಲ್ಲಿ ಫಸ್ಟ್ ಬರೋದೇ ಫೋಟಾನ್. ಇದೆಯಾ ನೋಡ್ರಿ ಆಪ್ಷನ್, ಇಟ್ಸ್ ದೇರ್ ಫೋಟಾನ್, ಇಲ್ಲಿದೆ ನೋಡ್ರಿ ಫೋಟಾನ್. ಓಕೆ, ನೆಕ್ಸ್ಟ್ ಲಾಸ್ಟ್ ಅಲ್ಲ, ಸಿಕ್ಸ್ತ್ ಒನ್, ಸೆವೆಂತ್ ಒನ್ ಬೇರೆ ಇದೆ. ಸಿಕ್ಸ್ತ್ ಒನ್, ಡ್ಯೂರಿಂಗ್ ಫೋಟೋ ಎಮಿಷನ್ ಆಗುವಾಗ ದ ನಂಬರ್ ಆಫ್ ಫೋಟೋ ಎಲೆಕ್ಟ್ರಾನ್ಸ್ ಎಮಿಟೆಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು. ವೆರಿ ವೆರಿ ಸಿಂಪಲ್ ಕ್ವಶನ್. ನಾನು ಅವಾಗಲೇ ಹೇಳಿದೆ, ನಂಬರ್ ಯಾವಾಗ್ಲೂ ಯಾವ್ದಕ್ ಪ್ರಪೋರ್ಷನಲ್ ಇರುತ್ತೆ, ಇಂಟೆನ್ಸಿಟಿ ಆಫ್ ಲೈಟ್. ಇಲ್ಲಿ ಇಂಟೆನ್ಸಿಟಿ ಅಂದ್ರೆ ಎನರ್ಜಿ ಅಲ್ಲ, ಇಂಟೆನ್ಸಿಟಿ ಅಂದ್ರೆ ಇಲ್ಲಿ ಜಸ್ಟ್ ನಂಬರ್ ಆಫ್ ಫೋಟಾನ್ಸ್ ಅಂತ ಅರ್ಥ. ಓಕೆ, ಸೊ ಹಾಗಾಗಿ ಆಪ್ಷನ್ ಏನ್ ಬರ್ಬೇಕಿಲ್ಲಿ, ನಂಬರ್ ಆಫ್ ಫೋಟೋ electrons emitted during is directly proportional to dash of intensity of light ಅಂತ. dash ಅಂದ್ರೆ ಇಲ್ಲಿ intensity of instant light ಅಂತ. Okay, next finally, photoelectric effect is based on the law of conservation of. Very very simple question. Einstein's photoelectric equation of photoelectric emission is completely based on the law of conservation of energy. ಇರಲೇಬೇಕು, ಇಲ್ಲಿರುತ್ತೆ ನೋಡಿ, ದೇರ್ ಎನರ್ಜಿ. ಅದಿಲ್ಲಿ ಉಳಿಯುವಂತ ಆಪ್ಷನ್ ಯಾವುದು, ಪಾರ್ಟಿಕಲ್. ಇದು ಯಾವುದಕ್ಕೂ ಬರಲ್ಲ. ಡಿಯರ್ ಸ್ಟೂಡೆಂಟ್ಸ್, ದಿಸ್ ಕಂಪ್ಲೀಟ್ಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಥವಾ ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ ರೇಡಿಯೇಷನ್ ನ MCQs ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಲೆಟ್ ಅಸ್ ಟೇಕ್
ಮಾರ್ಕ್ ಒಂದು ವಿಡಿಯೋ ಮತ್ತೆ 3 ಮಾರ್ಕ್ಸ್ ಒಂದು ವಿಡಿಯೋ ಆಮೇಲೆ 5 ಮಾರ್ಕ್ಸ್ ಒಂದು ವಿಡಿಯೋ ಅದಾದ್ಮೇಲೆ ನ್ಯೂಮೆರಿಕಲ್ ಪ್ರಾಬ್ಲಮ್ ವಿಡಿಯೋ ಮಾಡುವ. ಓಕೆ, ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.